ಕಟಕ ಅಂತಲೂ ಹೇಳ್ತೀವಿ, ಕರ್ಕಾಟಕ ರಾಶಿ ಅಂತ ಸಹ ಹೇಳ್ತೀವಿ. ಈ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ಸುಧಾರಣೆ ಮತ್ತು ಮನೆ ತಗೋಬೇಕು ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಏನು ಮಾಡೋದು ಸಹ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಈ ವರ್ಷ. ಹೋದ ವರ್ಷ 25ರಲ್ಲಿ, ಈ 26ಕ್ಕೆ ನೋಡಿ ಜನವರಿಯಿಂದ ಅವ್ರಿಗೆ ಮನೆ ತಗೊಳ್ತಾರೆ, ಭೂಮಿ ತಗೊಳ್ತಾರೆ, ವ್ಯವಹಾರ ಮಾಡ್ತಾರೆ, ಆರ್ಥಿಕವಾಗಿ ನೀರಿನ ಬಿಸ್ನೆಸ್ ಮಾಡ್ತಾರೆ, ಮತ್ತು ಪಾನೀಯಗಳನ್ನ ವ್ಯವಹಾರ ಮಾಡ್ತಾರೆ, ಮತ್ತು ತಂಪಾದ ಪಾನೀಯಗಳಿಂದ ಸಹ ಅವರು ಯಶಸ್ಸು ತಗೊಳ್ತಾರೆ. ಆದರೂ ಸಹ ವಾಹನ ಯೋಗ, ಹೊಸ ಕಾರು, ವೆಹಿಕಲ್ಲು ಏನೇನು ತಗೋಬೇಕು ಅಂದ್ಕೊಂಡಿದ್ದಾರೋ ಈ ವರ್ಷ ಅವರು 26ರಲ್ಲಿ ತಗೊಳ್ತಾರೆ. ಮತ್ತು ಕುಟುಂಬದಲ್ಲಿ ಘರ್ಷಣೆ ಇರುತ್ತೆ, ಕುಟುಂಬದಲ್ಲಿ ಮಾತ್ರ ಹುಷಾರಾಗಿರಬೇಕು. ಮಾತು ಮೌನವಾಗಿದ್ದಷ್ಟು ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಇವರೇನಾದರೂ ಒಂದು ಮಾತು ಕೆಟ್ಟದ್ದಾಡ್ಬಿಟ್ರೆ ಘರ್ಷಣೆ ಆಗಿಬಿಟ್ಟು ಹೊಡೆದಾಟ ಬಡದಾಟ ಹಾಕೋಂಥ ಚಾನ್ಸಸ್ ಇರುತ್ತೆ. ಅದರಿಂದ ಮೌನವಾಗಿದ್ದು ಶಾಂತಿಯಿಂದ ಇದ್ದರೆ ಇವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಕರ್ಕಾಟಕ ರಾಶಿಯವರಿಗೆ ಜಲತತ್ವ ರಾಶಿ, ನೀರು ಅಂದರೆ ಚಂದ್ರ. ಅದರಿಂದ ಇವರು ಮೌನವಾಗಿರೋದ್ರಿಂದ ಸ್ವಲ್ಪ ಅನುಕೂಲತೆಗಳು ಇರುತ್ತೆ. ಸೋಮವಾರ ಈಶ್ವರನ ದೇವಸ್ಥಾನದಲ್ಲಿ ಇವರು ಹಾಲು ಅಭಿಷೇಕ ಮಾಡಿಸ್ಬೋದು. ದಧ್ಯ ಅಂದರೆ ಮೊಸರು, ಇಲ್ಲ ಆಜ್ಯ ಅಂದರೆ ತುಪ್ಪ. ಈ ಅಭಿಷೇಕ ಮಾಡಿಸೋದ್ರಿಂದ ಅವ್ರಿಗೆ ಚಂಚಲ ಬುದ್ಧಿ ನಿವಾರಣೆ ಆಗಿ ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು. ಮತ್ತು ಓಂ ಚಂದ್ರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಇವರು ಪಾರಾಯಣ ಮಾಡಿಕೊಂಡ್ರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಅದೃಷ್ಟ ಸಂಖ್ಯೆ 2 ಮತ್ತು 4. ಅದೃಷ್ಟದ ಬಣ್ಣ ವೈಟ್ ಅಥವಾ ಬಿಳಿ. ಮತ್ತು ಇವರು ಸೋಮವಾರ ಗುರುವಾರ ಏನು ಕೆಲಸ ಮಾಡಿದ್ರೂ ಸಹ ಸಕ್ಸಸ್ ಆಗುತ್ತೆ, ಅನುಕೂಲ ಆಗುತ್ತೆ. ಆದರೆ ಘರ್ಷಣೆ ತಪ್ಪಿದ್ದಲ್ಲ, ಜಗಳಾಟಗಳು ತಪ್ಪಿದ್ದಲ್ಲ, ಮನಸ್ತಾಪಗಳು ತಪ್ಪಿದ್ದಲ್ಲ. ಆದ್ದರಿಂದ ಸ್ವಲ್ಪ ಹುಷಾರಾಗಿದ್ದಲ್ಲಿ ಪೂರ್ಣ ಭವಿಷ್ಯ, ಪೂರ್ಣ ಫಲ ಇವರಿಗೆ ದಕ್ಕತಕ್ಕಂಥದ್ದಾಗತ್ತೆ.